ಹಾಯ್ ಹಲೋ ನಮಸ್ತೆ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೈಟು ಶಿವಮೊಗ್ಗ ರೀಚ್ ಆದೆ. ಶಿವಮೊಗ್ಗದಲ್ಲಿ ನಮ್ಮ ಫ್ರೆಂಡ್ ಬಂದು ಅವ್ರ ಮನೆಗೆ ಕರ್ಕೊಬಂದು ಅಲ್ಲೇ ಸ್ಟೇ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅಮ್ಮ ಬಂದು ತುಂಬಾ ಹೆಲ್ಪ್ ಮಾಡಿದ್ರು. ಊಟ ಮಾಡಿಕೊಟ್ಟು ಸ್ವಂತ ಮಗನ ಥರ ಟ್ರೀಟ್ ಮಾಡಿ ಈಗ ಎದ್ದು ವೀಡಿಯೋ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಹೊರಗಡೆ ಬರ್ತಾಯಿದ್ದೀನಿ. ಇಲ್ಲಿ 5G ನೆಟ್ವರ್ಕ್ ಸಿಗ್ತಿಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ಲ, ಅದಕ್ಕೆ ಹುಡುಕೊಂಡು ಹೋಗ್ತಾ ಇದ್ದೀನಿ. ಈ ಕಡೆ ಬೆಳೆ ಬಂದು ಅಡಿಕೆ ತೋಟ ಇದೆ. ಇಲ್ಲಿ ಅಡಿಕೆ, ಈ ಕಡೆ ಎಲ್ಲ ಅಡಿಕೆ ಕೃಷಿನೇ ಮಾಡಿರೋದು, ಬೇರೆ ಯಾವುದೂ ಮಾಡಿಲ್ಲ. ಸ್ವಲ್ಪ ಭತ್ತ ಹಾಕಿದ್ದಾರೆ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಬಂದು ಅಡಿಕೆನೇ ನೋಡಿರಿ. ಇಲ್ಲೆಲ್ಲ ಇಲ್ಲಿ ಮತ್ತು ಈ ಕಡೆ ಫುಲ್ಲು ಅಡಿಕೆನೇ ಇರೋದು. ಯಾಕೆಂತಂದರೆ ಇಲ್ಲಿ ನೀರಾವರಿ ತುಂಬಾ ಚೆನ್ನಾಗಿದೆ. ಯಾಕಂದರೆ ಇಲ್ಲೇ ತುಂಗಾ ನದಿ ಹೋಗ್ತಾ ಇದೆ, ಅದರಿಂದ ಹೆವಿ ಸಪ್ಲೈ ಇದೆ ನೀರು. ಅದಕ್ಕೋಸ್ಕರ ಈ ಕಡೆ ಅಡಿಕೆ, ಫುಲ್ಲು ಅಡಿಕೆ. ನಮ್ಮ ಬ್ರೋ ಇದೆಯಲ್ಲ, ಬ್ರೋರ್ದು 2.5 ಎಕರೆ ಅಡಿಕೆ ಇದೆಯಂತೆ. ನೋಡ್ತೀನಿ ಒಂದ್ಸಲ ಹೋಗಿ, ಇವಾಗ ಅವ್ರು ಬರಲಿ, ಎಲ್ಲೋ ಹೋಗೋವ್ರಂತೆ ನಮ್ಮ ಬ್ರದರು. ಅವ್ರು ಬಂದಿದ ತಕ್ಷಣ ಒಂದು ರೌಂಡ್ ಹೋಗಿ ಬರಬೇಕು ಹೊಲದ ಹತ್ರ, ತೋಟದ ಹತ್ರ. ಇಲ್ಲಿ ಜಾಗದಲ್ಲಿ 5G ನೆಟ್ವರ್ಕ್ ಇದೆ. ಹಂಗೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಹಂಗೆ ನೋಡಿದೆ, ಹೆಂಗೈತೆ ಗೊತ್ತಾ ವ್ಯೂಸು, ತೋರಿಸ್ತೀನಿ ನೋಡ್ರಿ. ಇದು ಬಂದು ತುಂಗಾ ನದಿ, ಇದು ಹಿಂಗೆ ಹೋಗ್ತಿದೆ. ಈ ಕಡೆ ಡ್ಯಾಮ್ ಇದೆ, ತುಂಗಭದ್ರಾ ಡ್ಯಾಮು. ಇದರಿಂದ 4 ಕಿಲೋಮೀಟ್ರ್ ಐತೆ. ನೋಡಲಿಕ್ಕೆ ಹೋಗ್ತೀನಿ ಅನ್ಕೋತೀನಿ. ಪ್ರವೀಣ್ ಬ್ರೋ ಹೇಳವ್ರೆ ಕರ್ಕೊಂಡು ಹೋಗ್ತೀನಿ ಅಂತವ, ಹೋಗಿ ನೋಡ್ಕೊಂಬರೋಣ. ಅವರು ಯಾವುದೋ ನೈಟು ಡ್ಯೂಟಿ ಇದೆ ಅಂತ ಹೋದರು, ಇನ್ನೂ ಬಂದಿಲ್ಲ. ಬರ್ತೀನಿ ಅಂತ ಅಂದರು 1/2 ಅವರು. ಅಷ್ಟೊತ್ತಿಗೆ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಹೀಗೆ ಒಂದು ರೌಂಡ್ ಹೋಗೋಣ ಅಂತ ಬಂದೆ. ಸಖತ್ತಾಗೈತೆ. ಇದೇನಾ ಬ್ರೋ ನಿಮ್ಮದು ಅಡಿಕೆ ತೋಟ? ಇಲ್ಲಿ 1/2 ಎಕರೆ ಐತೆ. ಇದೆಲ್ಲ ಇದು ನೀರು ಇದ್ರದೇನಾ? ಅಲ್ಲಿಂದ ಪಂಪ್ ಮಾಡ್ತೀರಾ? ಎಷ್ಟು HP? 3 HP. ಚೆನ್ನಾಗಿ ಹೊಡಿತೈತಲ್ಲ ಬ್ರೋ. ಬ್ರೋ, ಒಂದು ಎಕರೆಗೆ ಎಷ್ಟು ಅಡಿಕೆ ಹಾಕ್ಬೋದು? ಅದು ಗಿಡದ ಲೆಕ್ಕ ಕೂರ್ತವೆ. ಅದೇ 700. ನಾವು 8 ಅಡಿ ಕಟ್ಟಿದ್ರೆ ಕೂರ್ತವೆ. ಕಮ್ಮಿ ಕಟ್ಟಿದ್ರೆ ಜಾಸ್ತಿ ಕೂರುತ್ತೆ. ಅಗ್ಲ ಇದ್ರೆ ಕಮ್ಮಿ ಕೂರ್ತವೆ. ಆ ಥರ. ಇಲ್ಲಿಂದ ಜಂಪ್ ಆಗುತ್ತಾ ನೀರು? ಕೆಳಗಡೆ ಚಾನಲ್ ಮೋಟ್ರ್ ಇಟ್ಟಿದ್ದೀವಿ ಅಲ್ಲಿ. ಮೋಟ್ರಿಂದ ಕೆಳಗಡೆ ಸಪ್ಲೈ. ಇಲ್ಲಿ 700 ಗಿಡ 1/2 ಎಕರೆಲಿ. ಹಂಗಿದ್ರೆ ನಮ್ಮ ಮನೆ ಹತ್ರ 1.25 ಎಕರೆ ಇದೆ ಬ್ರೋ. ತೆಂಗಿನ ಗಿಡ ಹಾಕ್ಬಿಟ್ಟಿದ್ದೀವಿ. ಅದ್ರೊಳಗಡೆ ಹಾಕ್ಬೋದು. ಎಷ್ಟು ಹಾಕ್ಬೋದು? ಎಷ್ಟು ಗಿಡ? ತೆಂಗಿನ ಮರ ಎಷ್ಟಿದ್ದಾವೆ? ಒಂದು 85 ಇದೆ. ಸೈಡಲ್ಲಿ ಇದಾವೆ? ಸೆಂಟ್ರಲ್ ಇಲ್ಲ, ಸೆಂಟ್ರಲ್ಲೇ ಇರೋದು. ಸೆಂಟ್ರಲ್ಲೇ ಇದಾವೆ. ಅಡಿಕೆ ನಿಮ್ಮ ಕಡೆ ಓಡ್ತಾವ? ಓಡುತ್ತೆ, ಬಟ್ ಅಷ್ಟು ಇಳುವರಿ ಕಡಿಮೆ. ನಿಮ್ಮ ಕಡೆ ಅಲ್ಲೆಲ್ಲ ಕಮ್ಮಿ. ಇತ್ಲಾಗೆಲ್ಲ ಫುಲ್ ಅದೇ. ಅಡಿಕೆದೇ ದಂಧೆ ಇಲ್ಲೆಲ್ಲ. ನೋಡಿದ್ರೆ ಗೊತ್ತಾಗ್ತೈತೆ. ಎಲ್ಲಿಂದ ಎತ್ಲಾಗ ನೋಡಿದ್ರು ಅಡಿಕೆನೇ ಇಲ್ಲೆಲ್ಲ. ಇಡೀ ನಮ್ಮ ಶಿವಮೊಗ್ಗ ಡಿಸ್ಟಿಕ್ ಏನಿದೆ ಎಲ್ಲ ಫುಲ್ ಅಡಿಕೆನೆ. ಇಲ್ಲಿ ಅಡಿಕೆಯಲ್ಲಿ ಬೇಯಿಸ್ತಾರೆ. ಅಡಿಕೆ ಅಲ್ಲಿ ನಮ್ಮನೆ ಹತ್ರನೇ ಬೇಯಿಸ್ತಾರೆ, ಆಪೋಸಿಟ್. ನಡೀರಿ ಬ್ರೋ, ನೋಡೋದ ಪ್ರೊಸೆಸಿಂಗ್ ಹೆಂಗಿದೆ ಅಂತ. ನಾನಿವತ್ತು ಉಳ್ಕೊಂಡಿದ್ದ ಮನೆ ಇದೆ, ಪ್ರವೀಣ್ ಬ್ರೋ ಮನೆ. ಚೆನ್ನಾಗಿದೆ. ಉಳ್ಕೊಳ್ಳೋಕ್ಕೆ ತುಂಬ ಅನುಕೂಲವಾಗಿತ್ತು. ಇವ್ರು ಬಂದು ನಮ್ಮ ಪ್ರವೀಣ್ ಬ್ರೋ. ಹಾಯ್ ಬ್ರೋ. ಏನು ಓದ್ಕೊಂಡಿರೋದೆ ಬ್ರೋ ನೀವು? ಏನು ಓದ್ಕೊಂಡಿರೋದು? SLC. ಒಳ್ಳೆಯದು. ಅಷ್ಟು ಓದ್ಕೊಂಡು ನಿಮ್ಮದೇ ಕೆಲಸಕ್ಕೆ ಹೋಗ್ಬಿಟ್ರೆ ಜೀವನ ಸೆಟ್ಲ್ ಮಾಡ್ಕೊಬೋದು.
ತುಂಬ ಲಾಂಗ್ ಓದಿ ತಿರ್ಗಾ ಏನು ಕೆಲಸ ಸಿಗ್ದೇ ಅಲ್ಕೊಂಡಿದ್ರೆ ಬೆಸ್ಟ್ ಇದು ವೇಸ್ಟ್ ಅಲ್ಲ. ಕುಳ್ಮುಂಡೆ ಕುಳ್ಮುಂಡೆ ಎಷ್ಟು ಕ್ಯೂಟ್ ಆಗೈತೆ ನೋಡ್ರಿ, ಚಿಕ್ಕದು. ಹಿಂದೆನೇ ಹೋಗ್ತಾ ಇರೋದು ರಿವರು, ತೋರಿಸ್ತೀವಿ ನೋಡ್ರಿ. ಇದು ಮನೆ, ಇದೇ ಹೊಳೆ, ಏನಲ್ಲ ತುಂಗಾ ಹೊಳೆ ಇದು. ಇಷ್ಟು ಡೀಪ್ ಇದೆ ನೋಡ್ರಿ. ಇಲ್ಲೋದ್ರೆ ನೀಟಾಗಿ ಕಾಣಿಸುತ್ತೆ. ನೀರು ಇಲ್ಲಿ ಗಂಟ ಬರುತ್ತಂತೆ, ಬಟ್ ಫುಲ್ ಸೇಫ್ಟಿಲಿ ಇದೆ ಮನೆ. ಪಾಯ ಒಳಗಡೆ ಸರಿಯಾಗಿ ಹಾಕಿದ್ದಾರೆ ನೋಡಿ, ಎಷ್ಟು ಪೀಸ್ಫುಲ್ ಅಲ್ಲ. ಬೆಳಿಗ್ಗೆ ಹೊತ್ತು ಎದ್ದು ಬಂದು ಈ ವ್ಯೂ ನೋಡಿದ್ರೆ ಮನಸ್ಸಿಗೆ ಒಂಥರ ಆನಂದ ಗುರು. ಹಿಂಗೆ ಕಾಣಿಸುತ್ತೆ ನೋಡ್ರಿ. ಐ ಲವ್ ದಿಸ್ ಪ್ಲೇಸ್. ಇಲ್ಲಿ ತುಂಗಭದ್ರಾ ಡ್ಯಾಮ್ ತೋರ್ಸೋಣ ಅಂದ್ಕೊಂಡೆ, ಅಲ್ಲಿ ಗೊತ್ತಿರೋರಿಗೆ ಫೋನ್ ಮಾಡಿ ಕೇಳ್ದು ವೀಡಿಯೋ ಮಾಡೋಂಗಿಲ್ಲ ಅಂತಂದರು. ಏನೋ ನೋಟಿಸ್ ಹಾಕವ್ರಂತೆ ವೀಡಿಯೋ ಮಾಡೋಂಗಿಲ್ಲ ಅಂದ್ಬಿಟ್ಟು. ಸುಮ್ಮನೆ ಹೋದ್ರೂ ವೇಸ್ಟೇ, ಅದಕ್ಕೋಸ್ಕರ ಓಡೋದೆ. ಹಂಗೆ ಹೋಗೋಣ, ಟೈಮ್ ಆಗೋಯ್ತು. ಈಗ ಹೋಗಿ ಇಂಥ ಅಡಿಕೆ ಬೆಳೆದನಾರ ತೋರಿಸೋಣ ಬನ್ನಿ. ನಿಮ್ಮ ಹೆಸರು? ನಮ್ಮ ಹೆಸರು ರಾಜೇಗೌಡ ಅಂತೇಳಿ, ನಮ್ಮೂರು ಸಿದ್ರಹಳ್ಳಿ. ಇಲ್ಲಿ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲೂಕು, ಮತ್ತೂರು ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥ ಸಿದ್ರಹಳ್ಳಿ ಗ್ರಾಮದಲ್ಲಿ ಇದ್ದೀವಿ. ಹೇಳಿ ಸರ್. ಇದು ಈ ಅಡಿಕೆ ಬೆಳೆ ಮಾಡ್ತಾ ಇದ್ದೀರಾ ನೀವು? ಎಷ್ಟು ಮರಗಳಿದೆ ಸರ್? ಒಂದು ಎಕರೆಗೆ ನಾವು 8 ಐದಲ್ಲಿ ನೆಟ್ಟಿದ್ರೆ ಒಂದು 650 ಗಿಡ ಕೂರ್ತದೆ. ಅದೇ 9 ಅಡಿ ಐದಲ್ಲಿ ನೆಟ್ಟಿದ್ರೆ ಒಂದು 520 ಗಿಡ ಕೂರುತ್ತೆ. ಒಂದು ಎಕರೆಗೆ ಸಾಮಾನ್ಯ ನಾವು ಮಿನಿಮಮ್ಮು ಒಂದು ಅವರೇಜು ಇಲ್ಲಿ ಒಂದು 60 ಕ್ವಿಂಟಲ್ ಅವರೇಜ್ ಹಸಿಕಾಯಿ, ಒಂದು 60ರಿಂದ 70 ಕ್ವಿಂಟಲ್ ಅವರೇಜ್ ತೆಗಿತೀವಿ ವರ್ಷಕ್ಕೆ. ಅದು ನಮ್ಗೆ ಆದಾಯ ಒಂದು 3 ಲಕ್ಷ 3.5 ಲಕ್ಷ ರೂಪಾಯಿ ಗಂಟು ಒಂದು ವರ್ಷಕ್ಕೆ ಆದಾಯ ಬರುತ್ತೆ ನಮ್ದು ಅಡಿಕೆ. ಒಂದು ಎಕರೆಗೆ 3.5 ಲಕ್ಷ ರೂಪಾಯಿ ಆದಾಯ ಬರುತ್ತೆ ಒಂದು ವರ್ಷಕ್ಕೆ. ಮತ್ತು ಇಲ್ಲಿ ಏನಪ್ಪ ಅಂದರೆ ನಮಗೆ ಇಲ್ಲಿ ಈ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅದನ್ನು ವಿಶೇಷವಾಗಿ ನಮ್ಮ ಶಿವಮೊಗ್ಗ ತಾಲೂಕಲ್ಲಿ ಅಧಿಕೃತವಾಗಿ ಮತ್ತು ಇನ್ನೊಂದು ಅತಿ ಹೆಚ್ಚು ಬೆಳೆ ಬೆಳೆಯುವಂಥ ಜಾಗ ಅಂದರೆ ಅಡಿಕೆನೆ. ನಮಗೆ ಅಡಿಕೆನೇ ಆಧಾರ. ಇಲ್ಲಿ ಕೃಷಿ ಬಂದು ಅಡಿಕೆನೆ ಕೃಷಿ ಬಂದು ಮೂಲ ಅಡಿಕೆನೆ ನಮಗೆ. ಹಾಗಾಗಿ ಅತಿ ಹೆಚ್ಚು ನಾವು ಅಡಿಕೆನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಎಷ್ಟು ಮರಗಳಿದೆ ನಿಮ್ಮವು? ನಮ್ಮದು ಸರ್ ಈಗ ನಮ್ಮದು ಅಂದರೆ ಒಂದು 6 ಎಕರೆ ಐತೆ ತೋಟ. ಒಂದು 2,200 ಗಿಡ ಹತ್ತಿರ ನಮ್ಮ ಸಸಿ ಐತೆ. ನಮ್ಮದು ಅದೇ ಒಂದು ಎಕರೆಗೆ ಒಂದು 3 ಲಕ್ಷದಿಂದ 3.5 ಲಕ್ಷ ರೂಪಾಯಿವರೆಗೂ ಇಳುವರಿ ತೆಗಿತೀವಿ ನಾವು. ಹೆಚ್ಚು ಬೇರೆ ಬೇರೆ ಕಡೆ ಭಾಗದಲ್ಲಿ ಒಂದು ವಾತಾವರಣದ ಅನುಗುಣವಾಗಿ ಜಾಸ್ತಿ ವೇರಿಯೇಷನ್ ಆಗ್ಬೋದು. ಈಗ ನಮ್ಮದು ಈ ಭಾಗದಲ್ಲಿ ನಾವು ಸಾಮಾನ್ಯ ಮ್ಯಾಕ್ಸಿಮಮ್ ಅಂದರೆ ಒಂದು 60ರಿಂದ 70 ಕ್ವಿಂಟಲ್ ಅವರೇಜ್ ತೆಗಿತೀವಿ ವರ್ಷಕ್ಕೆ. ನೀವು ಯಾವ್ಯಾವ ಟೈಮಲ್ಲಿ ಇದು ಬೆಳೆನ ಕೊಡ್ತೀರಾ? ನಮ್ಮದು ಬಂದು ಆಗಸ್ಟ್ ಗೌರಿ ಹಬ್ಬ ಕಳೆದ ಮೇಲೆ ಶುರುವಾಗತ್ತೆ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಈ ಭಾಗದಲ್ಲೆಲ್ಲ ಗೌರಿ ಹಬ್ಬ ಕಳ್ಕೊಂಡು ಆಜುಬಾಜು ಗೌರಿ ಹಬ್ಬ ಹಿಂದೆ ಮುಂದೆ ಆಜುಬಾಜಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಒಂದು ವರ್ಷಕ್ಕೆ 4 ಕಟಾವು ಮಾಡ್ತೀವಿ ಅದನ್ನು. ಒಂದು ಬೆಳೆ ಬರುತ್ತಂದ್ರೆ ಅದು 4 ಕಟಾವು ಅಂದರೆ 40 ದಿವಸಕ್ಕೆ ಆ ಥರದಲ್ಲಿ 4 ಕಟಾವು ಮಾಡ್ತೀವಿ. ಈಗ ಈ ಮಿಷಿನ್ ತಗೊಂಡಿದ್ದೀರಾ, ಎಷ್ಟು ಕೈಲಿ ಸುಲಿತಿದ್ರು? ಅದು ಈಜಿನಾ? ಮಿಷಿನ್ನು ಒಂದು ಭಾಗದಲ್ಲಿ ನಮಗೆ ಇವತ್ತು ವಿಧಿ ಇಲ್ಲ, ಯಾಕೆಂದರೆ ಕೈ ಸುಲಿಗೆನೇ ನಮಗೆ ಭಾರಿ ಒಂದು ಚೆಂದ ಇತ್ತು. ಕೆಲಸ ಎಲ್ಲ ರಿಸ್ಕ್ ಎಲ್ಲ ಕಮ್ಮಿ ಇತ್ತು. ಈ ಮಿಷಿನು ಈಗ ಜನದ ಲೇಬರ್ಸು ಕೊರತೆ ಇರಲಾಗಿ ನಾವು ಕೈ ಸುಲಿಗೆ ಮಾಡೋಕೆ ಆಗ್ತಾಯಿಲ್ಲ. ಅದಕ್ಕೆ ಅತಿ ಹೆಚ್ಚು ತೋಟಗಳಾಗೋದಿವೆ ಇಲ್ಲಿ. ಹಾಗಾಗಿ ಎಲ್ಲ ಕೈ ಸುಲಿಗೆ ಮಾಡೋಕ್ಕೂ ಲೇಬರ್ ಸಮಸ್ಯೆ ಇದೆ. ಹಾಗಾಗಿ ನಾವು ಅದನ್ನು ಮಿಷಿನ್ಗೆ ಅನುಗುಣವಾಗಿ ಹೋಗಲೇಬೇಕಾದ ಪರಿಸ್ಥಿತಿ ಬಂತು. ಈಗ ಮಿಷಿನ್ಗೆ ನಾವು ಅದನ್ನೇ ನಂಬ್ಕೊಂಡು ಮಿಷಿನ್ದಲ್ಲೇ ಸುಲಿಗೆ ಮಾಡ್ಕೊಂಡು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ಗಂಟೆಗೆ ಎಷ್ಟು ಕ್ವಿಂಟಲ್ ಸುಲಿಯುತ್ತೆ? ಒಂದು ನೋಡ್ರಿ,
4 ಬೆಲ್ಟು ಇದೆ, 2 ಬೆಲ್ಟ್ ಇದೆ, 1 ಬೆಲ್ಟ್ ಇದೆ, 6 ಬೆಲ್ಟ್ ಇದೆ, 8 ಬೆಲ್ಟ್ ಇದೆ, 10-12 ಬೆಲ್ಟ್ವರೆಗೂ ಇವತ್ತು ತಂತ್ರಜ್ಞಾನ ಮುಂದುವರೆದಿದೆ. ನಾವು 2010, 11, 12ನೇ ಇಸ್ವಿಯಿಂದನೂ ನಾವು ಮಿಷಿನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಕೈ ಸುಲಿಗೆಗೆ ಬಿಟ್ಟು ಮಿಷಿನ್ ಸುಲಿಗೆಲೆ 1 ಗಂಟೆಗೆ ನಮಗೆ ಒಂದು 10ರಿಂದ 12 ಕ್ವಿಂಟಲ್, ಒಂದು 10 ಕ್ವಿಂಟಲ್ ಅಂತೂ ಅವರೇಜ್ ಮಿಷಿನ್ ಹೊಡೆಯುತ್ತೆ. 1 ಗಂಟೆಗೆ 8ರಿಂದ 10 ಕ್ವಿಂಟಲ್ ಅಂತೂ ಪಕ್ಕ ಮಿಷಿನ್ ಹೋಗುತ್ತೆ. ಕರೆಂಟು ಸಮಸ್ಯೆ ಮತ್ತು ಏನೂ ಇಲ್ಲ ಅಂದರೆ ಒಂದು 8ರಿಂದ 10 ಕ್ವಿಂಟಲ್ ಏನು ತೊಂದರೆ ಇಲ್ಲ. ನೀವು ವರ್ಷಕ್ಕೆ ಎಷ್ಟು ಕ್ವಿಂಟಲ್ ಬೆಳೆ ತೆಗಿತೀರಾ? ಅದು ನಾವು ಹೇಳಕ್ಕೆ ಬರಲ್ಲ. ಯಾಕೆಂದರೆ ನಮ್ಮ ಈಗ ಜಮೀನು ಕೆಲವ್ರದ್ದು 10 ಎಕರೆ ಐತೆ, ಕೆಲವ್ರು 15 ಎಕರೆ ಐತೆ, ಕೆಲವರು 2 ಎಕರೆ 1 ಎಕರೆ, ಅವ್ರಿಗೆ ಆ ರೀತಿ ಮೇಲೆ ನಮಗೆ ಡಿಪೆಂಡ್ ಆಗುತ್ತೆ. ನಾವು ಚೇಣಿ ಮಾಡ್ತಾಯಿದ್ದೀವಿ. ಸುತ್ತಮುತ್ತ ಇಲ್ಲ ರೈತರದೆಲ್ಲೂ ಸುಮಾರು ಒಂದು 3-3.5 ಸಾವಿರ ಕ್ವಿಂಟಲ್ ಅವರೇಜ್ವರೆಗೂ ನೀವೇ ಬೈ ಮಾಡ್ತೀರಾ? ನಾವೇ ಮಾಡ್ತೀವಿ. ಅವರ ಅಕ್ಕಪಕ್ಕ ರೈತರದೆಲ್ಲೂ ನಾವೇ ಕೆಲಸ ಮಾಡಿ ಲೇಬರ್ಸ್ ಇಟ್ಕೊಂಡು ಮಾಡ್ಕೊಡ್ತೀವಿ. ಅವರಿಗೆ ತಗೊಂತೀರಾ? ನೀವೇ ಹೋಗಿ ನಾವೇ ತೊಗೊಂಬಂದು ನಾವೇ ಸುಲಿಗೆ ಮಾಡಿ ಅವ್ರಿಗೆ ರೈತರಿಗೆ ಏನೈತೆ ಮಾರ್ಕೆಟ್ ದರದಲ್ಲಿ, ಇವತ್ತಿನ ರೈಟ್ ದರದಲ್ಲಿ ಅವ್ರಿಗೆ ದುಡ್ಡು ಕೊಡ್ತೀವಿ. ಇಲ್ಲ ಅಡಿಕೆ ಕೊಡ್ತೀವಿ, ಒಣ ಅಡಿಕೆ. ಇವತ್ತಿನ ರೇಟ್ ಏನಿದೆ ಅಡಿಕೆದು? ಇವತ್ತು ಸರ್ ಇವತ್ತು ನಮಗೆ ಅದೊಂದು ಸಮಸ್ಯೆ ಹೊಡಿತೆ. ಯಾಕೆಂದರೆ 50-55 ಸಾವಿರ ರೂಪಾಯಿ ಆಜುಬಾಜಲ್ಲಿ ಇತ್ತು ಅಡಿಕೆ. ಇವತ್ತು 66-67 ಸಾವಿರ ರೂಪಾಯಿ ಗಂಟು ಅಡಿಕೆ ಹೋಗಿ ಮತ್ತೆ ದಿಢೀರ್ನೇ ರಿವರ್ಸ್ ಆಗಿತ್ತು. ಈಗ 15 ದಿವಸದಿಂದ ಮತ್ತೆ 55-56 ಸಾವಿರಕ್ಕೆ ಬಂದು ಮತ್ತೆ ಹಿಂಗೆ ಏರಿಳಿತ ಒಂದು 8-10 ಸಾವಿರದಲ್ಲಿ ತುಂಬ ಡಿಫ್ರೆನ್ಸ್ ಆಗ್ತೈತೆ. ಈ ಡಿಫ್ರೆನ್ಸ್ ಆಗ್ತಿರೋದು ಏನಪ್ಪ ಅಂದರೆ ಮಧ್ಯವರ್ತಿಗಳಾಗಲಿ ನಾವಾಗಲಿ ವ್ಯವಹಾರ ಮಾಡೋಂಥವ್ರಿಗೆ ಚೇಣಿದಾರಿಗೆಲ್ಲ ತುಂಬ ತೊಂದರೆ ಆಗ್ತೈತೆ. ಯಾಕೆಂದರೆ ಈ ರೈಟು ಒಂದು ಏನಂತಾರೆ ಅದಕ್ಕೆ ಒಂದೇ ರೀತಿಲಿ ಸ್ಟಿಕಲ್ಲಿ ನಿಲ್ಲಬೇಕು. ಒಂದು 2,000-3 ಸಾವಿರ ಮಾರ್ಕೆಟ್, ಒಂದು 2,000-3 ಸಾವಿರ ಆಜುಬಾಜಲ್ಲಿ ಒಂದು ಇದಾಗ್ತಿದ್ರೆ ಏನಾಗಲ್ಲ, ವೇರಿಯೇಷನ್ ಆಗ್ತಾರೆ ಏನಾಗಲ್ಲ. ಇದು 10-12 ಸಾವಿರ ರೂಪಾಯಿ ವೇರಿಯೇಷನ್ ಆಗ್ತಂದ್ರೆ ನಮ್ಮಂಥ ಚೇಣಿದಾರರಿಗೆ ತುಂಬ ಹಿಂಸೆ ಆಗುತ್ತೆ. ನೀವು ಒಂದು ಇಲ್ಲಿ ಮಾಮೂಲಿ ರೇಟ್ ಕೊಟ್ಟು ತಗೊಂಡಿರ್ತೀರಾ, ಅಲ್ಲಿ ಡೌನ್ ಆಯಿತು ಅಂದ್ರೆ ನಿಮ್ಗೆ ಲಾಸ್ ಆಗುತ್ತೆ. ಈಗ ಉದಾಹರಣೆ ಹೆಂಗೋ ನಾವೇ ಒಂದು 7,000-7,500 ರೂಪಾಯಿ ಕ್ವಿಂಟಲ್ ಹಸಿಕಾಯಿ ತಂದಿರ್ತೀವಿ. ಒಂದು ಕ್ವಿಂಟಲ್ಗೆ ನಾವೇ ಮಾತಾಡಿರ್ತೀವಿ ಅಂದರೆ ಒಣ ಅಡಿಕೆ 12.5 kg, 12.25 kg, 13 kg ಮಾಡಿರೋರು ಸಾಮಾನ್ಯ ಉದಾಹರಣೆ ಇದ್ದಾರೆ. ಇಲ್ಲೇನಾಗುತ್ತೆ, ಲೇಬರ್ಸ್ ಸಮಸ್ಯೆ. ಲೇಬರ್ಸ್ ಒಂದು ದುಡ್ಡು ಕೊಡಬೇಕು. ಲೇಬರ್ಸ್ ರೈಟ್ ಡೌನ್ ಆದರೂ ಅದೇ ಕೂಲಿ ಕೊಡಬೇಕು. ಲೇಬರ್ಸ್ ಅಡಿಕೆ ರೇಟ್ ಜಾಸ್ತಿ ಕೊಡಬೇಕು, ಕಡಿಮೆ ಆದರೂ ಕೊಡಬೇಕು. ನಮಗೆ ಜಾಸ್ತಿ ಆದಷ್ಟು ಲೇಬರ್ಸು ಸಮಸ್ಯೆ ಆಗಲ್ಲ. ಯಾಕೆಂದರೆ ವೇರಿಯೇಷನ್ ಆದರೂ ಲೇಬರ್ಸ್ ಪೇಮೆಂಟ್ ಕೊಡಲೇಬೇಕು. ಕಡಿಮೆ ಆದರೆ ನಾವು ಲೇಬರ್ಸ್ ಕಡಿಮೆ ತಗೊಂತಾರೆ ಪೇಮೆಂಟಾ, ತಗೊಳ್ಳಲ್ಲ, ಕೊಡಲೇಬೇಕು. ಹಂಗಾಗಿ ಚೇಣಿದಾರರಿಗೆ ಏನಾಗುತ್ತಂದರೆ ಸಾಮಾನ್ಯ ಇದು ತುಂಬ ವೇರಿಯೇಷನ್, ಒಂದು 8ರಿಂದ 10 ಸಾವಿರ ರೂಪಾಯಿ ವೇರಿಯೇಷನ್ ಆಗ್ತೈತೆ. ಹಾಗಾಗಿ ನಮಗೆ ಚೇಣಿದಾರರಿಗೆಲ್ಲ ಸ್ವಲ್ಪ ಸಮಸ್ಯೆ ಆಗ್ತೈತೆ. ಇಲ್ಲಿನ ಇವತ್ತಿನ ಒಬ್ಬ ಕೂಲಿಗೆ ಎಷ್ಟು ಕೊಡ್ತೀರಾ? ನಾವು ಒಬ್ಬ ಲೇಬರ್ಸ್ಗೆ 650 ರೂಪಾಯಿಂದ 700 ರೂಪಾಯಿ ಕೂಲಿ ಕೊಡ್ತೀವಿ. ಅವರಿಗೆಲ್ಲ ಊಟದ ವ್ಯವಸ್ಥೆ 2 ಟೈಮ್ ಊಟ ಕೊಟ್ಟು ಒಂದು 700 ರೂಪಾಯಿ, ಒಂದು 650 ರೂಪಾಯಿಂದ 700 ರೂಪಾಯಿವರೆಗೂ ಒಂದು ಕೂಲಿ ಕೊಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮತ್ತು ಅಡಿಕೆ ತೆಗೆಯೋಂಥ ಗೊನೆಗಾರನಿಗೆ ಒಂದು 2,000 ರೂಪಾಯಿ ಅಂತಲೂ ಕೊಡ್ತೀವಿ ದಿನಕ್ಕೆ. ಅವ್ರು ಎಷ್ಟು ಮರನಾರ ಕೊಯ್ಬೋದು? ಅವ್ರೆ ಅದೇ ಏನು ಒಂದು ದಿನಕ್ಕೆ ಅದೇ ನಮ್ಮ ಲೇಬರ್ಸ್ ಎಷ್ಟು ಚೆನ್ನಾಗಿರ್ತಾರೆ ಅದು ಆಜುಬಾಜು ಒಂದು 40 ಕ್ವಿಂಟಲ್ ಅವರೇಜ್ ಕೊಯ್ಬೋದು. ಒಂದು 35-40 ಕ್ವಿಂಟಲು ನಾವು ನಮ್ಮ ಒಂದು ಲಿಮಿಟೇಷನ್ ಒಳಗೆ ನಾವು ಮಾಡ್ಕೊಂಡಿದ್ದೀವಿ. ನೋಡಪ್ಪ 40 ಕ್ವಿಂಟಲ್ ಅಡಿಕೆ ತೆಗಿಬೇಕು ಈ ದಿನ ಅಂತೇಳಿ ನಮಗೂ ಅವ್ರಿಗೊಂದು ಒಪ್ಪಂದ ಮಾಡ್ಕೊಂಡು, ಅದಿಲ್ಲ ಅದು ಕಮ್ಮಿ ಆಗ್ಬೋದು, ಇಲ್ಲ ಜಾಸ್ತಿ ಆಗ್ಬೋದು. ಒಟ್ಟಿನಲ್ಲಿ ಆ ಲೆಕ್ಕ 35-40 ಕ್ವಿಂಟಲ್ ದಿನ ನಿತ್ಯ ಒಂದು ತೆಗಿಬೇಕು ಗೊನೆಗಾರ. ಇದು ನಿಮ್ದು ಇಲ್ಲಿ ಮಾರ್ಕೆಟಿಂಗ್ ಇಲ್ಲೇ ಬಂದು ಬೈ ಮಾಡ್ತಾರಾ, ಇಲ್ಲ ನೀವೇ ಎತ್ಕೊಂಡು ಹೋಗ್ಬೇಕಾ? ನಾವು ನಮ್ದು ಇಲ್ಲೇ ಶಿವಮೊಗ್ಗದಲ್ಲಿ RMC ಇದೆ, APMC 2 ಇದೆ. RMC 2ಗೆ ತಾವು ಹೋಗ್ತೀವಿ ಅಡಿಕೆ. ಸಣ್ಣ ಪುಟ್ಟ ಒಂದು ಸ್ವಲ್ಪ ಇದಾದ್ರು ಬಂದು ಇಲ್ಲೇ ಲೋಕಲ್ಗೆ ಬಂದು ಸ್ವಲ್ಪ ಖರೀದಿ ಮಾಡೋ ಜನನೂ ಇದ್ದಾರೆ. ನಮ್ಮ ಮತ್ತೂರಿಗೆ ಇದೆ, ಕ್ಯಾಂಪ್ಕೋದವ್ರು ಬಂದು ಖರೀದಿ ಮಾಡ್ತಾರೆ. ಇಲ್ಲ ನೀವೇ ಹೋಗಿ ಮಧ್ಯವರ್ತಿಗಳು ಯಾರು ಬರೋದಿಲ್ವಾ, ಇಲ್ಲ ಮಧ್ಯವರ್ತಿಗಳು ಇರ್ತಾರ ಮಾರ್ಕೆಟಿಂಗ್ಗೆ? ಇವತ್ತು ನೋಡ್ರಿ, ಇವತ್ತು ಅದನ್ನ ನಾವು ಬಹಿರಂಗವಾಗಿ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಮಧ್ಯವರ್ತಿಗಳಿಲ್ಲ ಅಂದ್ರೆ ನಾವು ವ್ಯವಹಾರ ಮಾಡೋಕ್ಕಾಗಲ್ಲ. ಈಗ ನೇರ APMC ನಾವು ವಿತ್ ಬಿಲ್ಲಿಂದಾಗೆ ನಾವು ಕೆಲವೊಂದಿಷ್ಟು ಮಾಡಲೇಬೇಕಾಗತ್ತೆ. ಬಿಲ್ ಇಲ್ದೇ ಅವರನ್ನು ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಟ್ರಾನ್ಸಾಕ್ಷನ್ಗೆ ಪೇಮೆಂಟ್ ಕೊಡೋಕ್ಕಾಗಲ್ಲ ನಮಗೆ ಲೇಬರ್ಸ್ಗೆಲ್ಲ. ಹಾಗಾಗಿ ಏನು ಮಾಡ್ತೀವಿ ನಾವು ಅಂದರೆ ಲೋಕಲ್ಗೆ ಸ್ವಲ್ಪ ಇಲ್ಲೇ ಬಂದು ಖರೀದಿ ಮಾಡೋಂಥವ್ರಿಗೆ ಸ್ವಲ್ಪ ಅಡಿಕೆ ಮಾರಾಟ ಮಾಡ್ತೀವಿ. ನನಗೆ ಒಂದು ಪ್ರಾಬ್ಲಮ್ ಅಂದರೆ ಕೇಳಬೇಕು ಅನಿಸ್ತದೆ, ಅದಕ್ಕೆ ಕೇಳಿದೆ. ನೋಡಿ, ಇದು ನಮ್ಮ ಅಡಿಕೆ ರೈತರ ಸಮಸ್ಯೆ ಅಂತ ಏನಿಲ್ಲ, ಅವ್ರು ಇರೋ ಜೀವನನ ನಮ್ಮ ಮುಂದೆ ಹೇಳ್ಕೊಂಡಿದ್ದಾರೆ. ಇಷ್ಟೇ. ಸರಿ ಅಣ್ಣ, ಆಯಿತು, ಓಕೆ, ನಮಸ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಯ್. ಶಾಂತಮ್ಮ ಆಗಿರಿ, ಸೈಲೆಂಟ್ ಶಾಂತಮ್ಮ. ಸರಿ ಅಮ್ಮ ಬಾಯ್. ಹ್ಯಾಪಿ ಜರ್ನಿ ಬ್ರೋ. ತುಂಬ ಧನ್ಯವಾದಗಳು, ತುಂಬಾ ಹೆಲ್ಪ್ ಮಾಡಿದ್ರಿ.
ನಿಮ್ಮ ಪ್ರೀತಿ ಹಿಂಗೆ ಇರಲಿ ಬ್ರೋ. ಯಾವತ್ತೂ ಈ ಸ್ನೇಹಕ್ಕೆ ತುಂಬಾ ಬೆಲೆ ಕೊಟ್ಟಿದ್ದೀರಾ. ಈಗ ತುಂಬಾ ಕಷ್ಟ ಆಗಿರೋದು, ನೈಟು ಬಂದಿದ್ದಕ್ಕೆ ಉಳ್ಕೊಳ್ಳೋಕ್ಕೆ ತುಂಬಾ ಹಿಂಸೆ ಆಗಿರೋದು. ಒಂದು ಕಾಲ್ ಪಿಕ್ ಮಾಡಿ ನೀವು ಬನ್ನಿ ಬ್ರೋ ನಾವು ಇದ್ದೀವಿ ಅಂತಂದಲ್ಲ, ಅಮ್ಮ ಅಪ್ಪನಿಗೆ ನನ್ನ ಕಡೆಯಿಂದನೇ ತುಂಬಾ ಥ್ಯಾಂಕ್ ಯು. ಕೇಳಿದೆ ಅಂತ ಹೇಳಿದ್ರೆ ಹೋಗ್ತಾನೆ. ನೀವು ತುಂಬ ಲಕ್ಕಿ ಮಾಡಿದ್ದೀರ ಅಂತ ಅಮ್ಮಂಗೆ ಪಡಿಯೋಕ್ಕೆ. ಒಳ್ಳೆ ಅಮ್ಮ. ಓಕೆ, ಹ್ಯಾಪಿ ಜರ್ನಿ ಬ್ರೋ. ಹುಷಾರು ಬ್ರೋ. ಬಾಯ್. ಪ್ರವೀಣ್ ಬ್ರೋ, ತುಂಬಾ ಧನ್ಯವಾದಗಳು ಬ್ರೋ. ನಿಮಗೆ ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆನೇ. ಅಮ್ಮ ನಿಮಗೂ, ನೀವು ಸ್ವಂತ ಮಗುನ ಯಾವ ಥರ ನೋಡ್ಕೊತೀರೋ ಅದಕ್ಕೂ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊಂಡ್ರಿ. ನಿಮ್ಮ ಋಣ ಯಾವುದೇ ಕಾರಣಕ್ಕೂ ತೀರಿಸ್ಲಿಕ್ಕಾಗಲ್ಲ. ತುಂಬ ಅಂದರೆ ತುಂಬ ಧನ್ಯವಾದಗಳು. 5 ಸ್ಟಾರ್ ಹೋಟ್ಲಲ್ಲೂ ಉಳ್ಕೊಬೋದು, ಬೇರೆ ಲಾಡ್ಜ್ಗಳಲ್ಲಿ ಉಳ್ಕೊಬೋದು, ಬಟ್ ಆ ಪ್ರೀತಿ ಅನ್ನೋದು ಇದೆಯಲ್ಲ, ಆ ಪ್ರೀತಿನ ಎಲ್ಲೇ ಎಷ್ಟೇ ಕೊಟ್ಟರು ಎಷ್ಟೇ ಕೋಟಿ ಕೊಟ್ಟರು ಸಿಗಲ್ಲ. ಆ ಪ್ರೀತಿ ನಿಮ್ಮಲ್ಲಿದೆ. ನಿಮ್ಮ ಆಶೀರ್ವಾದ ತುಂಬಾ ನನ್ನ ಮೇಲೆ ಇರಲಿ ಅಮ್ಮ. ನಿಮ್ಮ ಋಣನ ಯಾವ ಜನ್ದಲ್ಲಾರ ನಿಮ್ಮ ಮಗನಾಗ ಹುಟ್ಟಿ ಬಂದು ತೀರಿಸ್ತೀನಿ. ಅಷ್ಟೊತ್ತಲ್ಲಿ ಬಂದು ನಾನು ಇನ್ನು ಗೊತ್ತೇ ಇಲ್ಲ, ಪರಿಚಯನೇ ಇಲ್ಲ, ಎಷ್ಟೋ ವರ್ಷದ ಪರಿಚಯ ಅನ್ನೋ ಥರ ನೋಡ್ಕೊಂಡಿದ್ದೀರ ನನ್ನ ಸ್ವಂತ ಮಗನ ಥರ. ತುಂಬಾ ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಬ್ರೋ. ಹಿಂಗೆ ಸಪೋರ್ಟ್ ಮಾಡಿರಿ. ಓಕೆ ಫ್ರೆಂಡ್ಸ್, ಈಗ ಶಿವಮೊಗ್ಗ ಬಿಟ್ಟಿದ್ದೀನಿ. ಶಿವಮೊಗ್ಗದಿಂದ 1 ಅವರ ಹೋಗ್ತಾಯಿದ್ದೀನಿ, 1 ಅವರ ರೂಟ್ ಹೋಗ್ತಾಯಿದ್ದೀನಿ. ನೋಡೋಣ ಈಗ ಅಡ್ವೆಂಚರ್ ಹೆಂಗಿದೆ ನೋಡೋಣ. ನಿನ್ನೆ ಎಲ್ಲ ಬರೀ ಬೈಕ್ಗಳಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಇವತ್ತು ಗೂಡ್ಸ್ ವೆಹಿಕಲ್ನ ಕ್ಯಾಚ್ ಮಾಡಬೇಕು, ಯಾಕೆಂದರೆ ಡೈರೆಕ್ಟು ಒಂದೇ ಸಲ ಹೋಗ್ಬೋದು. ಈ ಬೈಕ್ಗಳನ್ನ ಡ್ರಾಪ್ ಕೇಳಿದ್ರೆ ಇಲ್ಲೇ ಲೋಕಲ್ಲು ಒಂದು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಆ ಥರ ಡ್ರಾಪ್ ಸಿಗುತ್ತೆ. ಆದರೆ ಒಂದೇ ಸಲ ಗೂಡ್ಸ್ ವೆಹಿಕಲ್ಗಳನ್ನ ಇಟ್ಕೊಂಡ್ರೆ ಹೆವಿ ಲಾಂಗ್ ಹೋಗುತ್ತೆ ಗಾಡಿಗಳು, ಮತ್ತು ಆರಾಮಾಗಿ ಹೋಗ್ಬೋದು. ಈ ಲಗೇಜ್ನ ಹಾಕ್ಕೊಂಡು ಹೆವಿ ಟ್ರಾವೆಲ್ ಹಾಕಿ ಇಲ್ಲಿ ಪೈನ್ ಬರ್ತೈತೆ ಆಲ್ರೆಡಿ. ಒಂದು 7 kg 8 kg ಬೆನ್ನ ಮೇಲಿದೆ. ಅದು ಸ್ವಲ್ಪ ದೂರ ಆದರೆ ಏನೂ ಅನ್ಸೋದಿಲ್ಲ, ತುಂಬಾ ಲಾಂಗ್ ಹೋಗ್ಬೇಕು ಅಂತಂದರೆ ಪೇನ್ ಬೀಳುತ್ತೆ. ಯಾವ್ದಾರ ಡ್ರಾಪ್ ಮಾಡೋಣ. ಯಾವುದೋ ಗೂಡ್ಸ್ ಸೈಕಲ್ ನಿಲ್ಸಿದ್ದೀನಿ, ಎಲ್ಲಿ ಗಂಟ ಹೋಗ್ತಾರೆ ಅಲ್ಲಿ ಗಂಟ ಹೋಗ್ಬಿಡೋಣ.